ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಇವತ್ತು ಘಟೋತ್ಕಚನ ಯುದ್ಧ ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಧೃತರಾಷ್ಟ್ರ ಹೇಳ್ತಾನೆ, ಸಂಜಯನೇ, ಇರಾವಾನ ಸತ್ತಿರೋದನ್ನ ನೋಡಿ ಮಹಾರಥಿ ಪಾಂಡವರು ಆ ಯುದ್ಧದಲ್ಲಿ ಏನು ಮಾಡಿದ್ರು ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಂದರೆ ಈಗ ಅರ್ಜುನನ ಮಗ ಸತ್ತು ಹೋಗಿದಾನಲ್ಲ, ಅದನ್ನ ನೋಡಿದ್ಮೇಲೆ ಪಾಂಡವರಿಗೆಲ್ಲ ಕೋಪ ದುಃಖ ಎಲ್ಲ ಆಗಿರುತ್ತೆ ಅಂತ ಗೊತ್ತಲ್ವಾ. ಆವಾಗ ಅವ್ರು ಏನು ಮಾಡಿದ್ರು ಅಂತ ತಿಳ್ಕೊಳ್ಳುವಂಥ ಒಂದು ಕ್ಯೂರಿಯಾಸಿಟಿಯಲ್ಲಿ ಕೇಳ್ತಾ ಇದ್ದಾನೆ. ಅದಕ್ಕೆ ಸಂಜಯ ಹೇಳ್ತಾನೆ, ರಾಜ, ಇರಾವಾನನು ಕೊಲ್ಲಲ್ಪಟ್ಟಿದ್ದಾನೆ ಅನ್ನೋದನ್ನ ನೋಡಿ ಭೀಮಸೇನನ ಮಗ ಇದಾನಲ್ಲ ಘಟೋತ್ಕಚ, ಅವನು ತುಂಬ ವಿಕಟವಾಗಿ ತುಂಬ ಜೋರಾಗಿ ಭಯ ಆಗಬೇಕು ಆ ರೀತಿ ಗರ್ಜನೆ ಮಾಡ್ತಾನೆ. ಅವನ ಧ್ವನಿಯಿಂದ ಏನಾಯಿತು, ಸಮುದ್ರ, ಪರ್ವತಗಳು ಮತ್ತು ವನಗಳ ಜೊತೆ ಇಡೀ ಪೃಥ್ವಿನೇ ಅಲುಗಾಡೋದಕ್ಕೆ ಶುರುವಾಯಿತು, ಕಂಪನ ಆಯಿತು ಅದರಲ್ಲಿ ಅಂತ. ಆಮೇಲೆ ಆಕಾಶ ದಿಕ್ಕುಗಳು ಎಲ್ಲ ಪ್ರತಿಧ್ವನಿಸೋದಕ್ಕೆ ಶುರುವಾಗತ್ತೆ. ಆ ಭಯಂಕರವಾದ ನಾದವನ್ನು ಕೇಳಿ ನಿಮ್ಮ ಸೈನಿಕರ ಕಾಲುಗಳು ನಡಗೋದಕ್ಕೆ ಶುರುವಾಗುತ್ತೆ, ಅವರ ಶರೀರದಿಂದ ಬೆವರು ಸುರಿಯೋದಕ್ಕೆ ಪ್ರಾರಂಭಿಸುತ್ತೆ. ಎಲ್ಲರ ಸ್ಥಿತಿ ಅತ್ಯಂತ ದಯನೀಯವಾಗಿತ್ತು. ಘಟೋತ್ಕಚ ಕೋಪ ಮಾಡಿಕೊಂಡು ಪ್ರಳಯ ಕಾಲದ ಯಮರಾಜನ ಹಾಗೆ ಆಗ್ಬಿಡ್ತಾನೆ. ಅವನ ಆಕೃತಿ ಇದೆಯಲ್ಲ, ಅದು ಬಹಳ ಭಯಂಕರವಾಗಿತ್ತು. ಅವನ ಕೈಯಲ್ಲಿ ಉರಿತಾ ಇರುವಂತಹ ತ್ರಿಶೂಲ ಇತ್ತು, ಮತ್ತೆ ಅದರ ಜೊತೆನೆ ಬೇರೆ ಬೇರೆ ರೀತಿಯ ಅಸ್ತ್ರಶಸ್ತ್ರಗಳಿಂದ ರಾಕ್ಷಸರ ಸೈನ್ಯ ಕೂಡ ನಡೀತಾ ಇತ್ತು, ಅಂದರೆ ಮುಂದಕ್ಕೆ ಹೋಗ್ತಾ ಇತ್ತು. ದುರ್ಯೋಧನ ನೋಡ್ತಾನೆ, ಭಯಂಕರ ರಾಕ್ಷಸ ಬರ್ತಾ ಇದ್ದಾನೆ, ಮತ್ತು ನನ್ನ ಸೈನ್ಯ ಅವನ ಭಯದಿಂದ ಬೆನ್ನು ತೋರಿಸಿ ಓಡ್ತಾ ಇದೆ ಅಂತನ್ಬಿಟ್ಟು ನೋಡಿದಾಗ ಅವನಿಗೆ ಬಹಳ ಕೋಪ ಬಂದ್ಬಿಡುತ್ತೆ. ಕೈಯಲ್ಲಿ ಒಂದು ವಿಶಾಲವಾಗಿರುವಂಥ ಧನಸ್ಸನ್ನು ತಗೊಂಡು ಮತ್ತೆ ಮತ್ತೆ ಸಿಂಹನಾದವನ್ನು ಮಾಡ್ತಾ ಅವನು ಘಟೋತ್ಕಚನ ಮೇಲೆ ದಾಳಿ ಮಾಡ್ತಾನೆ. ಅವನ ಹಿಂದೆ 10,000 ಆನೆಗಳ ಸೈನ್ಯವನ್ನು ತಗೊಂಡು ಬಂಗಾಳದ ರಾಜ ಅವನ ಸಹಾಯಕ್ಕೆ ಅಂತ ಹೋಗ್ತಾನೆ. ನಿಮ್ಮ ಮಗ ಆನೆಗಳ ಸೈನ್ಯದ ಜೊತೆ ಬರ್ತಾ ಇರೋದನ್ನ ನೋಡಿ ಘಟೋತ್ಕಚನಿಗೆ ಇನ್ನೂ ಕೋಪ ಬಂದ್ಬಿಡುತ್ತೆ. ಆಮೇಲೆ ಏನು ಮಾಡ್ತಾನೆ, ರಾಕ್ಷಸರ ಮತ್ತು ದುರ್ಯೋಧನನ ಸೈನ್ಯಗಳಲ್ಲಿ ರೋಮಾಂಚಕಾರಿ ಯುದ್ಧ ಆಗೋದಕ್ಕೆ ಶುರುವಾಗುತ್ತೆ. ರಾಕ್ಷಸರು ಬಾಣ, ತ್ರಿಶೂಲ, ಇನ್ನು ಬೇಕಾದಷ್ಟು ಯಾವ್ಯಾವುದೋ ಆಯುಧಗಳಿಂದ ಯೋಧರನ್ನು ಸಂಹಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ದುರ್ಯೋಧನ ಕೂಡ ತನ್ನ ಪ್ರಾಣಗಳ ಭಯವನ್ನೂ ಬಿಟ್ಟು ರಾಕ್ಷಸನ ಮೇಲೆ ಎರಗ್ತಾನೆ. ಅವನ ಮೇಲೆ ಅವನನ್ನು ಕೊಲ್ಲಬೇಕು ಅಂತ ಹೋಗ್ತಾನೆ. ಅವರ ಮೇಲೆ ತೀಕ್ಷ್ಣವಾದ ಬಾಣಗಳನ್ನು ಸುರಿಸೋದಕ್ಕೆ ಶುರು ಮಾಡ್ತಾನೆ. ಅವನ ಕೈಯಿಂದ ಪ್ರಧಾನ ಅಂದರೆ ಮುಖ್ಯವಾಗಿ ಯಾರೆಲ್ಲ ರಾಕ್ಷಸರಿದ್ರು ಅವರೆಲ್ಲರೂ ಕೂಡ ಕೊಲ್ಲಲ್ಪಡ್ತಾರೆ. ಅವನು 4 ಬಾಣಗಳಿಂದ ಮಹಾವೇಗ, ಮಹಾರೌದ್ರ, ವಿದ್ಯುತ್ ಜಿಹ್ವಾ ಮತ್ತು ಪ್ರಮಾದಿ ಅನ್ನುವಂಥ 4 ರಾಕ್ಷಸರನ್ನು ಕೊಲ್ತಾನೆ. ಆಮೇಲೆ ಅವನು ಮತ್ತೆ ರಾಕ್ಷಸರ ಸೈನ್ಯದ ಮೇಲೆ ಬಾಣಗಳನ್ನು ಸುರಿಸೋದಕ್ಕೆ ಶುರು ಮಾಡ್ತಾನೆ. ಆಮೇಲೆ ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ, ನಿಮ್ಮ ಮಗನ ಈ ಪರಾಕ್ರಮವನ್ನು ನೋಡಿ ಘಟೋತ್ಕಚ ಕೋಪದಿಂದ ಉರಿದೆದ್ದು ಆಮೇಲೆ ಇನ್ನೂ ವೇಗವಾಗಿ ದುರ್ಯೋಧನನ ಹತ್ರ ತಲುಪಿ ಕೋಪದಿಂದ ಕಣ್ಣುಗಳನ್ನೆಲ್ಲ ಕೆಂಪಾಗಿ ಮಾಡ್ಕೊಂಡು ಹೇಳ್ತಾನೆ, ಯಾರನ್ನ ನೀನು ದೀರ್ಘಕಾಲದ ತನಕ ವನದಲ್ಲಿ ಅಲೆದಾಡಿಸಿದೆಯೋ ಆ ಮಾತಾಪಿತೃಗಳ ಋಣದಿಂದ ಈ ದಿನ ನಿನ್ನನ್ನು ನಾನು ಕೊಂದು ಅರುಣನಾಗುವೆ. ಅಂದರೆ ಏನು, ಋಣನೇ ಇಲ್ಲದೆ ಇರುವಂಥವನು ಆಗ್ತೀನಿ ನಿನ್ನನ್ನು ಕೊಂದು ಅಂತ ಹೇಳ್ತಾ ಇದ್ದಾನೆ. ಈ ರೀತಿ ಹೇಳಿ ಏನು ಮಾಡಿದಾಗ ಘಟೋತ್ಕಚ ಹಲ್ಲುಗಳಿಂದ ತುಟಿಗಳನ್ನು ಕಚ್ಚುತ್ತಾ ತನ್ನ ವಿಶಾಲವಾದ ಧನಸ್ಸಿನಿಂದ ಬಾಣಗಳ ಮಳೆಯನ್ನು ಸುರಿಸ್ತಾನೆ. ಆ ರೀತಿ ಮಾಡಿ ದುರ್ಯೋಧನನನ್ನು ಕಂಪ್ಲೀಟಾಗಿ ಮುಚ್ಚಿಬಿಡ್ತಾನೆ, ಅವನು ಕಾಣಿಸ್ಬಾರ್ದು ಅಷ್ಟು ಬಾಣಗಳನ್ನು ಹೊಡಿತಾನೆ. ಆಗ ದುರ್ಯೋಧನ ಕೂಡ ಸುಮ್ಮನೆ ಇರಲಿಲ್ಲ, ಅವನು ಕೂಡ 25 ಬಾಣಗಳನ್ನು ಹೊಡೆದು ಆ ರಾಕ್ಷಸನನ್ನು ಗಾಯಗೊಳಿಸ್ತಾನೆ. ರಾಕ್ಷಸ ಪರ್ವತಗಳನ್ನು ವಿದೀರ್ಣಗೊಳಿಸುವ ಒಂದು ಮಹಾಶಕ್ತಿಯನ್ನು, ಅಂದರೆ ಅದನ್ನೇ ಅದು ಅಲುಗಾಡಿಸ್ಬಿಡುತ್ತೆ, ಅಂಥ ಒಂದು ಮಹಾಶಕ್ತಿಯನ್ನು ಕೈಯಲ್ಲಿ ತಗೊಂಡು ಒಂದು ಆಯುಧ, ಅದು ಅಂದರೆ ತ್ರಿಶೂಲದ ಥರ ಇರುವಂಥ ಒಂದು ಆಯುಧ, ಅದನ್ನು ತಗೊಂಡು ನಿಮ್ಮ ಮಗನನ್ನು ಕೊಂದು ಬಿಡಬೇಕು ಅಂತ ಅವನು ವಿಚಾರ ಮಾಡ್ತಾನೆ. ಇದನ್ನು ನೋಡಿದ ತಕ್ಷಣ ಬಂಗಾಲದ ರಾಜ, ಅಂದರೆ ದುರ್ಯೋಧನನಿಗೆ ಅವನು ಸಹಾಯ ಮಾಡೋದಕ್ಕೋಸ್ಕರ, ಅವನನ್ನು ಕಾಪಾಡೋದಕ್ಕೋಸ್ಕರ ಅವನ ಹಿಂದೆನೇ ಇರ್ತಾನಲ್ಲ, ಆ ಬಂಗಾಲದ ರಾಜ ಕೂಡ ಬಹಳ ಆತುರದಿಂದ ಏನು ಮಾಡ್ದ, ತನ್ನ ಆನೆಯನ್ನು ಅವನ ಮುಂದೆ ತಗೊಂಡು ಬರ್ತಾನೆ. ದುರ್ಯೋಧನನ ರಥ ಆನೆಗೆ ಅಡ್ಡ ಬರುತ್ತೆ, ಮತ್ತು
ಪ್ರಹಾರದ ಮಾರ್ಗನೇ ಅವನು ಹೊಡೆಯೋದಕ್ಕೆ ಆಗದೆ ಇರೋ ಥರ ಆಗ್ಬಿಡುತ್ತೆ. ಈಗ ಅವನು ದುರ್ಯೋಧನನ ಮೇಲೆ ಬಿಡಬೇಕು ಅಂತಿದ್ದ, ಅಷ್ಟರಲ್ಲಿ ದುರ್ಯೋಧನನಿಗೆ ಅಡ್ಡವಾಗಿ ತನ್ನ ಆನೆಯನ್ನು ತಂದು ನಿಲ್ಲಿಸ್ಬಿಡ್ತಾನೆ. ಇದರಿಂದ ಏನಾಯಿತು, ಘಟೋತ್ಕಚನಿಗೆ ತುಂಬ ಕೋಪ ಬರುತ್ತೆ. ಅದಕ್ಕೆ ಏನು ಮಾಡ್ತಾನೆ, ಅವನ ಆನೆ ಮೇಲೇನೆ ತ್ರಿಶೂಲದಿಂದ ಪ್ರಹಾರ ಮಾಡ್ತಾನೆ. ಅದು ತಗಲಿದ ತಕ್ಷಣ ಆ ಆನೆ ಭೂಮಿ ಮೇಲೆ ಬಿದ್ದು ಹೋಗುತ್ತೆ ಮತ್ತು ಸತ್ತು ಹೋಗುತ್ತೆ. ಈಗ ಆ ಏಟು ದುರ್ಯೋಧನನಿಗೆ ಬೀಳಬೇಕಾಗಿತ್ತು, ಆದರೆ ಆನೆ ಅಡ್ಡ ಬಂದಿದ್ದರಿಂದ ಆನೆ ಸತ್ತು ಬೀಳುತ್ತೆ. ಮತ್ತು ಬಂಗಾಳದ ರಾಜ ಏನು ಮಾಡ್ದ, ಅದರ ಮೇಲಿಂದ ಎಗರಿ ನೆಲದ ಮೇಲೆ ಬಂದು ನಿಂತ್ಕೊಳ್ತಾನೆ. ಯಾಕಂದರೆ ಈಗ ಆನೆ ಬೀಳ್ತಾ ಇದೆ ಅನ್ನೋದು ಗೊತ್ತಾಗತ್ತೆ ಅವನಿಗೆ, ಆನೆ ಸತ್ತೋಯ್ತು ಅಂತಂದ್ಬಿಟ್ಟು ಅವನೇನು ಮಾಡ್ತಾನೆ, ಅದ್ರ ಮೇಲಿಂದ ಎಗರಿ ಅವನು ಕೆಳಗಡೆ ನೆಲದ ಮೇಲೆ ಬಂದು ನಿಂತ್ಕೊಳ್ತಾನೆ. ಅಂದರೆ ಇಲ್ಲಿ ದುರ್ಯೋಧನನನ್ನು ಕಾಪಾಡೋದಕ್ಕೋಸ್ಕರ ಬಂಗಾಲದ ರಾಜ ಇದ್ದ. ಯಾವಾಗ ಅವನ ಮೇಲೆ ಇವನು ತ್ರಿಶೂಲವನ್ನು ಅಥವಾ ಶಕ್ತಿಯಾಯುಧವನ್ನು ಬಿಡ್ತಾ ಇದ್ದಾನೆ ಅನ್ನೋದು ಗೊತ್ತಾಯಿತೋ, ಅವನ ಮಧ್ಯದಲ್ಲಿ ತಗೊಂಡು ಬಂದು ಆನೆಯನ್ನು ನಿಲ್ಲಿಸ್ಬಿಡ್ತಾನೆ. ಆಗೇನಾಯಿತು, ರಥದ ಮುಂದೆ ಆನೆ ನಿಂತ್ಕೊಳ್ತು. ಆ ಏಟಿಂದ ಅವನು ದುರ್ಯೋಧನನನ್ನು ಕಾಪಾಡ್ತಾನೆ. ಈ ರೀತಿ ಇವರ ಯುದ್ಧ ನಡೀತಾ ಇದೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.